ಅಮಿತ್ ಶಾ ಮೋದಿಗೆ ಬೀಫ್ ಬಿರಿಯಾನಿಯನ್ನ ಕಳಿಸಲು ಕೆಸಿಆರ್ಗೆ ಹೇಳ್ತೀನಿ ಅಂತ ಅಂದಿದಂತಹ ಓವೈಸಿಯ ಕಲ್ಯಾಣಿ ಬಿರಿಯಾನಿ ನಿನ್ನೆಯಿಂದ ಭಾರೀ ಸುದ್ದಿ ಮಾಡ್ತಾ ಇದೆ. ಹೈದರಾಬಾದ್ನಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಈ ಕಲ್ಯಾಣಿಯ ಮೂಲ ಮಾತ್ರ ಕರ್ನಾಟಕದ್ದು. 1634ರಲ್ಲಿ ಬೀದರ್ನಲ್ಲಿದ್ದಂತಹ ದೇಶದ ಅತಿ ದೊಡ್ಡ ಬಹುಮನಿ ಸಾಮ್ರಾಜ್ಯದಲ್ಲಿ ಕಲ್ಯಾಣಿಯ ಬೀಫ್ ಮಾಂಸ ಮತ್ತು ನೆಟ್ನ ಗ್ರಾಮದ ಅಕ್ಕಿಯನ್ನ ಹಾಕಿ ಕಲ್ಯಾಣಿ ಬಿರಿಯಾನಿಯನ್ನ ತಯಾರಿ ಮಾಡಲಾಗ್ತಿತ್ತು. ಬಳಿಕ ಇದು ಕಲ್ಯಾಣಿ ಬಿರಿಯಾನಿ ಅಂತಲೇ ಫೇಮಸ್ ಆಯಿತು. ಕಲ್ಯಾಣಿಯ ಮೂಲ ಕರ್ನಾಟಕ ಅಂತ ತಿಳಿಯಲು ಸದ್ಯ ತೆಲಂಗಾಣ ಎಲೆಕ್ಷನ್ ವೇದಿಕೆಯಾಗಿದೆ. है कि अमित शाह ने कहा कि चंद्रशेखर राव केसीआर मंदलिस के लोगों को बिरयानी खिलाते. हमको नहीं मालूम था कि अमित शाह को भी बिरयानी इतनी पसंद है. अगर उनको हसद हो रही, अगर उनको जलन हो रहा कि मेरे को नहीं खिलाए, असदुद्दीन ओवैसी को केसीआर खिलाए, तो मैं चंद्रशेखर राव साहब को अभी फोन मिला के बोलता हूं कि इनको कम से कम आप कल्याणी बिरयानी का पार्सल भिजाओ दिल्ली जाने से पहले. अगर इनको बिरयानी नहीं, आप बताइए कि अगर कोई खाया आपके पेट में क्यों दर्द हो रहा भाई? ಈ ಬಿರಿಯಾನಿ ಶುರು ಆಗಿದ್ದ ಬೀದರ್ 1634 ನಲ್ಲಿ ಇಲ್ಲಿ ಬಿಗ್ಗೆಸ್ಟ್ ಡೈನೆಸ್ಟಿ ಎಲ್ಲಕ ದೊಡ್ಡ ರಾಜ್ ಇಂಡಿಯಾನಲ್ಲಿ ಅಂದ್ರೆ ಬೀದರ್ನಲ್ಲಿ ಇತ್ತು. ಆ ರಾಜ್ಯಕ್ಕೆ ಬೈಮನಿ ಫ್ಯಾಮಿಲಿ ಅಂತ ಹೇಳ್ತಿದ್ರು. ರಾಜ ಬೀಮಾರಾಗಿ ಬಿದ್ದರು. ಆಗಿದ್ಮೇಲೆ ನಿಮಗೆ ತಿಳ್ಕೊತದೆ ಬೀಮಾರ್ ಆಗಿದ್ಮೇಲೆ ಬಾಯಿ ರುಚಿ ಬಹಳ ಸಪ್ಪಗಾಗಿಬಿಡ್ತದೆ, ಊಟದ ಏನು ಟೇಸ್ಟ್ ಬರೋದಿಲ್ಲ. ಕುಕ್ ಏನಿದ್ರು ಇರಾನಿ ಪರ್ಷಿಯನ್ ಇದ್ದರು. ಆ ಕುಕ್ ಕರೆದು ರಾಜ ಏನು ಹೇಳಿದ್ರು, ನನಗೆ ಒಂದೇ ಡಿಶ್ ಮಾಡಪ್ಪ, ಅದರೊಳಗೆ ಎಲ್ಲ ಇರಬೇಕು, ವೆಜ್ ನಾನ್ ವೆಜ್ ಊಟ ತಿಂಡಿ ರೊಟ್ಟಿ ಎಲ್ಲ ಒಂದೊಳಗೆ ಅಕ್ಕಿ ಬರಬೇಕು, ನನಗೆ ಜಾಸ್ತಿ ತಿಂಬೋದು ಮನಸ್ಸಿಲ್ಲ ಅಂದ್ರೆ ಕುಕ್ ಏನು ಮಾಡಿದ್ರು, ಮಟನ್ ರೈಸ್ ಮಸಾಲ ಎಲ್ಲ ಕಲಸಿ ಒಂದು ಡಿಶ್ ಮಾಡಿದ್ರು. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ 16th century. ಆ ಮಾಡಿದ ಮೇಲೆ ಅದ್ರ ಹೆಸರು ಕೊಟ್ಟರು ಬಿರಿಯಾನಿ. ರಾಜಾಗ ಆ ಡಿಶ್ ಭಾಳ ಪಸಂದ್ ಬಂತು. ಆ ಡಿಶ್ಶಿಗೆ ಎನಿಮಲ್ ಏನು ತರ್ತಿದ್ರು, ಮಾಂಸ ಏನು ತರ್ತಿದ್ರು, ಅದು ಕಲ್ಯಾಣಿನ ಬರ್ತಿತ್ತು. ರೈಸ್ ಇದು ಇಲ್ಲಿ ನಿರ್ನಾ ಈ ಕಡೆ ಬರ್ತಿತ್ತು. ಬೀದರ್ನಲ್ಲಿ ಆ ಪರ್ಷಿಯನ್ ಕುಕ್ ಮಾಡ್ತಿದ್ರು. ಆ ಬಿರಿಯಾನಿ ಅದ್ರ ಹೆಸರಾಯ್ತು ಕಲ್ಯಾಣಿ ಬಿರಿಯಾನಿ. ಬೀದರ್ ಡೌನ್ ಆಗ್ತಾ ಇದೆ, ಇವಾಗ ಈ ಪೊಸಿಷನಲ್ಲಿ ಬಂದಿದೆ. ಅದಕ್ಕೆ ಬಿರಿಯಾನಿ ಹೆಸರು ದುನಿಯಾನಲ್ಲಿ ಒಂದು ಬಿಗ್ ಪ್ಲೇಸ್ ಹೈದರಾಬಾದ್. ಎಲ್ಲಿ ಹೋದ್ರು, ದುಬೈನಲ್ಲಿ ಹೋದ್ರು, ಸೌದಿನಲ್ಲಿ ಹೋದ್ರು, ಬಾಂಬೆನಲ್ಲಿ, ಎಲ್ಲಿನ ಬಿರಿಯಾನಿ ಬಂತು, ಹೈದರಾಬಾದ್ ಬಂತು. ಆ್ಯಕ್ಚುಲಿ